ನನ್ನ ಹೆಸರು ದಳವಾಯಿ ಈರಣ್ಣ. ನನ್ನ ಹೆಸರು ದಳವಾಯಿ ಅಂಬಣ್ಣ ಅಂತಂದು. ನನ್ನ ಹೆಸರು ವೀರೇಶ್ ದಳವಾಯಿ ಅಂತಂದು. ಯುವಕರ ಅಧ್ಯಕ್ಷರಾಗಿರುವಂಥ ಮುಂಡ್ರಿ ನಾಗರಾಜ ಅವರ ಸಹಚರರಾಗಿರುವಂಥ ನಿರಂಜನ್ ಮುಂಡೇಗಿ, ನಟರಾಜ್ ಗೌಡ, ಫೋಟೋ ರಾಜ ಮತ್ತು ಡ್ರೈವರು ಅವ್ರ ಸ್ನೇಹಿತರೆಲ್ಲರೂ ಸೇರಿಕೊಂಡು ನನ್ನ ಅಪಹರಿಸಿಕೊಂಡು ಬಂದು ಪೋಲೋ ಪ್ಯಾರಡೈಸಲ್ಲಿ ಅಲ್ಲಿ ಹಾಕಿ ಫುಲ್ಲು ತಮ್ಮ ಮನೆ ಇಚ್ಛೆಂತ ಬಂದಂತೆ ಹೊಡೆದು ಬಡಿದು ನಿಂಬೆ ಅಂಗಿ ಬಿಚ್ಚಿ ತಮ್ಮ ಇಚ್ಛೆದಂತೆ ಬಡ್ಕೊಂಡು ಎತ್ತಲೆ ಮಾಡಿ ಬಾಂಡ್ಗಳ ಮೇಲೆ ಒತ್ತಾಯ ಮಾಡಿ ಸಹಿ ಮಾಡಿಸ್ಕೊಂಡು ಫೋನ್ಪೇ ನಂಬರ್, ಫೋನ್ ಪಾಸ್ವರ್ಡ್ ಎಲ್ಲ ಬರೆಸ್ಕೊಂಡು ಫೋನ್ಪೇ ಎಲ್ಲ ಬರೆಸ್ಕೊಂಡು ನನ್ನಲ್ಲಿರುವ ಹಣವನ್ನು ತಮ್ಮ ಮೊಬೈಲಿಗೆ ಹಾಕ್ಕೊಂಡಿದ್ದಾರೆ. ಅದನ್ನು ಏನಾದ್ರು ಹೇಳಿದ್ರಿಗಿನ, ಯಾರಿಗಾರು ಹೇಳಿದ್ರಿಗಿನ ಬಾಂಡ್ ಮೇಲೆ ಸೈನ್ ಮಾಡಿದೆಯಾ, ನಿನ್ನನ್ನು ಇಲ್ಲೇ ಕೊಲೆ ಮಾಡಿ ನೀನೇ ಆತ್ಮಹತ್ಯೆ ಮಾಡಿಕೊಂಡು ಅಂತ ಬರೆದಿಟ್ಟು ಹೋಗ್ತಿದೆ ಅಂತ ಬೆದರಿಕೆ ಹಾಕಿದ್ರಿ ಸರ್. ಹೊರಗಡೆ ಏನಾರು ಯಾರಿಗಾರು ಹೇಳಿದ್ರೆ ನಿನಗೆ ಏನು ಮಾಡಬೇಕು ಅದು ಮಾಡೇ ಮಾಡ್ತೀವಿ, ಎಲ್ಲಿ ಸಿಗ್ತೀಯಲ್ಲ ಅಲ್ಲಿ ಸಿಗ್ತೀಯ, ಏನು ಮಾಡಬೇಕು ಅಲ್ಲೇ ಮಾಡೇ ಮಾಡ್ತೀವಿ, ನಿನಗೂ ಅಷ್ಟೇ ನಿಮ್ಮ ಫ್ಯಾಮಿಲಿಯವರಿಗೂ ನಾವು ಹಿಂಗೆ ಮಾಡ್ತೀವಿ ಅಂತ ಫುಲ್ಲು ಬೆದರಿಸಿ ನನ್ನನ್ನು ಹೊರಗೆ ಕರ್ಕೊಂಬಂದು SP ಸರ್ಕಲ್ ಹತ್ರ ಬಿಸಾಕಿ ನಿಮ್ಮೂರಿಗೆ ಹೋಗಂತಂದು ರಾಂಗ್ ನಂಬರ್ ಬರೆದು ಕೊಟ್ಟರು ಸರ್. ಬೆಳಗ್ಗೆ ಬಂದು ಫೋನ್ ಮಾಡಿದ್ರೆ ಅದು ನಂಬರ್ ಅವ್ರಿಗೆ ಹೋಗೋದಿಲ್ಲ, ನೀವು ಬೆಳಗ್ಗೆ ಮತ್ತೆ ಮುಂಡ್ರಿ ನಾಗರಾಜ್ ಅನ್ನೋರು ಆಫೀಸಿಗೆ ಬಾ ಇಲ್ಲ ಮನೆಗೆ ಬಾ ಅಂತ ಹೇಳಿ ಕಳಿಸ್ತೀರಿ ಸರ್. ಫೋನ್ ಮಾಡಿದರೆ ಅದು ರಾಂಗ್ ನಂಬರ್ ಅಂತಂದು ಹೋಗಿದೆ ಸರ್. ನನಗೇನು ತಿಳಿದೆ ಮತ್ತೆ ಊರಿಗೆ ವಾಪಸ್ ಹೋಗಿ 4-3 ದಿವಸ ಆದಮೇಲೆ ಮನೆಯಾಗೆ ಇದನ್ನು ಭಯದಿಂದ ನಾನು ಎಲ್ಲರಿಗೂ ಹೇಳ್ಕೊಂಡಿದ್ದೀನಿ ಸರ್. ಈ ಥರ ಬಳ್ಳಾರಿಯಲ್ಲಿ ಇವ್ರದ್ದೆಲ್ಲ ಭಾಳ ದೌರ್ಜನ್ಯ ನಡೀತಿದೆ. ದಯವಿಟ್ಟು ಇದನ್ನು ಆದಷ್ಟು ಮುಂಡ್ರಿ ನಾಗರಾಜ್ ಅವರ ಒಂದು ಏನು ಟೀಮ್ ಇದೆ, ಸಹಚರ ಇದಾರಲ್ಲ, ಇದನ್ನು ಆದಷ್ಟು ಬೇಗ ತನಿಖೆಯನ್ನು ಮಾಡಿ ಇಂಥ ಆಗುವಂಥ ಅಲ್ಲೇ ಬೆದರಿಕೆಗಳನ್ನು, ಕೊಲೆ ನಡೆಯುವಂಥದ್ದನ್ನು ತಾವು ತಡಿಬೇಕಾಗಿ ತಮ್ಮ ಮೂಲಕಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಏನು ಕರ್ನಾಟಕ ಸರ್ಕಾರದ ಘನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸರ್ ಅವರಿಗೆ ನಾವು ಏನು ಭಾಳ ಮನವಿ ಮಾಡ್ಕೊಳ್ತಿದ್ದೀವಿ. ಇವತ್ತು ಈ ನೊಂದ ಕುಟುಂಬ ಇವತ್ತು ಅವರಿಂದ ಭಾಳ ನೊಂದಿದೆ. 15 ದಿನಗಳ ಕಾಲ ನಾವು ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಮಾಡಿದ್ದಾರೆ. ಏನು ಲಿಡ್ಕರ್ ಅಧ್ಯಕ್ಷ ಆಗಿರ್ತಕ್ಕಂಥ ಮುಂಡ್ರಿ ನಾಗರಾಜ್ ಅವರ ಏನು ಬೆಂಬಲಿಗರು ಮತ್ತು ಅವರ ಎಲ್ಲ ಏನು ಬೆಟಲಿನ ಅಂತ ಏನು ಅವರೆಲ್ಲರೂ ಸೇರಿಬಿಟ್ಟು ಈ ಥರ ನನ್ನ ತಮ್ಮನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಹಣ ಕಸಿದುಕೊಂಡು ಈ ಥರ ಎಲ್ಲ ನಮ್ಮ ಮೇಲೆ ದೌರ್ಜನ್ಯ ಮಾಡಿರ್ತಾರೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇಂಥದ್ರ ಬಗ್ಗೆ, ಇತ್ತೀಚೆಗೆ ಬಳ್ಳಾರಿಯಲ್ಲಿ ಈ ಥರದ ಘಟನೆಗಳು ನಡೀತಾ ಇದ್ದಾವೆ. ಈ ಬಡವರು ಸರ್ಕಾರ ಅಂತಂದು ಹೇಳ್ಬಿಟ್ಟು ಇವತ್ತು ಬಡವರ ಮೇಲೆ ಇವತ್ತು ಇಷ್ಟೆಲ್ಲ ದೌರ್ಜನ್ಯ ದಬ್ಬಳಿಕೆಯನ್ನು ಮಾಡ್ತಾ ಇದ್ದಾರೆ. ಇಂಥದ್ರ ಬಗ್ಗೆ ಪೊಲೀಸ್ ಇಲಾಖೆಯವರು ಕೂಡ ಏನು ಹೆಚ್ಚಿನದಾಗಿ ನಮ್ಮಂಥ ಬಡವರಿಗೆ ರಕ್ಷಣೆ ಕೊಡಬೇಕು, ನಮಗೆ ನ್ಯಾಯ ಕೊಡಬೇಕು. ಈ ಥರದ ಘಟನೆಗಳಾಗದಂತೆ ತಾವು ಎಲ್ಲ ಸಹಕಾರ ಏನು ಪೊಲೀಸ್ ಇಲಾಖೆ ಕೂಡ ಮುಂದಾಗಬೇಕು. ಹಾಗಾಗಿ ನಾನು ಈ ಮೂಲಕ ಮುಖ್ಯಮಂತ್ರಿಗಳಿಗೆ ಕೇಳ್ತಿದ್ದೀನಿ, ನಮ್ಮ ಕುಟುಂಬಕ್ಕೆ ಜೀವ ಬೆದರಿಕೆ ಇದೆ, ನಮ್ಮನ್ನು ಕಾಪಾಡ್ರಂತಂದು ಈ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ.